ಬನ್ನಿ ನಮ್ಮ ಜಾಗಕ್ಕೆ ಬನ್ನಿ ದಿನೇಶ್ ಅವರು ನೀನು ಗೆಳೆಯ ಓಪನ್ ಇದೆ ಹಳೆ ಮನೆ ಬಹುಶಃ ನೀವು ಇಟ್ಟಿದ್ದಿದೆ ಮನೆ ಇರ್ಬೋದು ಅಂತ ನನಗೆ ಗೆಸ್ಸು ಎಲ್ಲ ಹೇಳಿದ್ರು ಎಲ್ಲ ಅವರೇ ಮಾಡಿರೋದು ಕಸಿಲ್ಲ ಅವರೇ ತಗೊಂಡು ಬಂದು ಮಾಡಿ ಕೆಲಸ ಮಾಡಿ ಯಾರು ಬೇಕಾದ್ರೆ ಬಂದು ಓದ್ಬೋದು ತಗೊಂಡು ಹೋಗ್ಬೋದು ಬರ್ತಾ ಇಲ್ಲ ಯಾರಷ್ಟು ತುಂಬ ಒಳ್ಳೆ ಪುಸ್ತಕಗಳು ಕೊಡ್ತೀವಿ ನಾವು. ಹಾಂ ಸರಿ ಎಲ್ಲರೂ ಓದುವಂಥ ಈಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಒಂದು ಲೈಬ್ರರಿ ಮಾಡಿದ್ವಿ ಅಲ್ಲೂ ಅದು ಇದು ಮಾಡಿಫೈಡ್ ಆಗಿದೆ. ಮಕ್ಕಳನ್ನ ಡೆವಲಪ್ ಮಾಡೋದಾಗುತ್ತೆ. ಹೌದಾ ತುಂಬ ಅಗತ್ಯ ಇದೆ. ನಾನು ಸ್ವಲ್ಪ ಈ ಗ್ರಾಮೀಣ ಕ್ರೀಡೆಗಳು ಆಡಿಸಿ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಹೌದಾ ನೋಡಿದೆ ನಿಮ್ಮೆಲ್ಲ ಚಟುವಟಿಕೆ ನೋಡ್ತೀವಿ ನನಗೆ ವಿಡಿಯೋಸ್ ಬರ್ತಿತ್ತು. ಏನು ಸಾಹಸಗಳೆಲ್ಲ ಮಾಡ್ತೀವಿ. ಒಂದು ಡಿವೈಡ್ ಮಾಡ್ಕೊಂಡ್ರೆ ಚೆನ್ನಾಗಿದೆ. ಡಿವೈಡ್ ಒಂದು ಕಡೆ ಭೈರಪ್ಪನವ್ರದ ಒಂದು ಕಡೆ ಪ್ರತಾಪ್ ಸಿಂಹ ಒಂದು ಕಡೆ ಹಿಂಗೆಲ್ಲ ಮಾಡ್ಕೋತಾ ಇರೋದು. ಒಂದು ಇವತ್ತು ನಾವು ಅವ್ರೊಂದು ಬರ ಕೇಳೋಣ ಅಂದ್ಕೊಂಡಿದ್ದೆ. ಈ ನಮ್ಮ ತಾಲೂಕಿನ ಸಾಹಿತ್ಯ ನಾರಾಯಣಘಟ್ಟ ಅಂತ ನಿಮ್ಮನ್ನು ಸಲ ಭೇಟಿ ಮಾಡಬೇಕು. ಸ್ವಲ್ಪ ನಾಟಕಗಳಿದ್ದಾವೆ ಅವ್ರದ್ದು ಒಂದು 8-10 2-3 ಪ್ರಯೋಗ ಆಗಿದೆ. ನಾನು ಅಲ್ಲಿಗೆ ನಟನ ಕರ್ಕೊಂಡ್ಬಂದು ನಟನ ತೋರಿಸಿ ಆಮೇಲೆ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ. ಇಲ್ಲಿಗೆ ಬಂದುಬಿಟ್ರೆ ಅದು ಹುಡಿಕೊಂಡು ಬಂದಾಗಲ್ಲ. ನಟನಾಗಿ ಬಂದ್ಬಿಟ್ಟು ಅಲ್ಲಿ ಆಕ್ಟಿವಿಟೀಸ್ ಚಟುವಟಿಕೆಗಳು ನೋಡಿ ನಾಟಕ ಬರ್ಕೊಟ್ಟಿದ್ದಾರೆ ನನಗೆ. ಹೌದು, ಅವರು ಸುಮಾರು ದಿವಸದಿಂದ ಹೇಳ್ತಾ ಇದ್ದಾರೆ ಕರ್ಕೊಂಡು ಮಾಡೋಣ ಅಂತ. ಅದಕ್ಕೆ ಅಲ್ಲಿಗೆ ಕರ್ಕೊಂಡ್ಬರ್ತೀನಿ ಅವ್ರನ್ನ. ಸುಮಾರು ನಾಟಕಗಳು ಬರ್ತಿದ್ದಾರೆ. ಮನೆ ಸಿಕ್ಕಿದೆ ಹೆಂಗೆ ನಿಮ್ಗೆ? ಇದು ನಾವು ಹುಟ್ಟು ಬೆಳೆದಿದ್ದೆಲ್ಲ ಇದೆ ಏರಿಯಾ. ಮನೆ ಕಟ್ಟಬೇಕಾದ್ರೆ ಇದನ್ನ ಗೋಡನ್ ಥರ ಏನಿರಲಿಲ್ಲ. ಅದ್ರ ಬೆಂಗಳೂರು ಹೊಟ್ಟೋರು ಇಲ್ಲಿ ಅವರು ಇದು ಖಾಲಿ ಇತ್ತು. ಅಣ್ಣ ತಗೊಂಡು ಗೋಡನ್ ಮಾಡ್ಕೊಂಡಿದ್ದು ಮನೆ ಕಟ್ಟಿದ್ದಾರೆ. ಕಟ್ಟಾದ್ಮೇಲೆ ಸುಮ್ಮನೆ ಕೊಡೋಕೆ ಮನ್ಸು ಬರಲಿಲ್ಲ. ಈ ಮನೆ ನಮ್ಗೆ ಆಗಿ ಬಂದ್ಬಿಟ್ಟಿದೆ, ಬೇಡ ಇದನ್ನ ಹೇರಾರ ಮಾಡೋದ ಸದ್ಯ ನಾವು ಕಟ್ಬೇಕಾರ ಸರಿ ಅಂತ ಹೇಳಿ ಅವರೇ ಪ್ಲಾನ್ ಮಾಡಿ ಒಬ್ಬರೇ ಮಾಡಿದ್ದು. ಇವನ್ ಬಣ್ಣ ಹೊಡೆದಿರೋದ್ರಿಂದ ಹಿಡಿದು ಅವರೇ ಕ್ಲಾಸ್ಮೇಟ್ ಅವರು ಶಂಕರ್ ಅಂದ್ಬಿಟ್ಟು ಇಲ್ಲಿ ಪುರೋಹಿತರು ಮತ್ತು ಬಸ್ಸೇಜ್ ಪೂರ್ತಿ ಎಲ್ಲ ಇಲ್ಲಿ. ಇದು ರಾಮಿ ಸ್ಟೇಷನ್ ಇದೆ. ರಾಮನಾಥ ಮನೆ, ಇವ್ರ ಮನೆ ವಸಂತು ಅಷ್ಟು ಇದಲ್ಲ ಹಳೆ ಸುಧಮ ಎಲ್ಲ ಹೋಗ್ತಾ ಈ ಬಿಲ್ಡಿಂಗ್ಗೆ ಈ ರೋಡಲ್ಲೇ ಇದ್ದಿದ್ದು. ಎಲ್ಲಿ ಸರ್ ಇಲ್ಲಿ ಈ ಮೂಲೆ ಮನೆಗೆ ಗೋಪಾಲರಾವ್ ಅಂತ ಸರ್ ಈ ಮೂಲೆ ಮನೆಗೆ ಉದಯ್ ಶಂಕರ್ ಮತ್ತೆ ದ್ವಾರಕೀಶು ಎನಿ ಟೈಮ್ ಇಲ್ಲೇ ಬರ್ತಾ ಇದ್ರು. ಶ್ರೀನಾಥ್ ಎನಿ ಟೈಮ್ ಇಲ್ಲೇ ಬರ್ತಾ ಇದ್ರು. ಉದಯ್ ಶಂಕರ್ ನಮ್ಗೆ ಯಾವಾಗಲೂ ದತ್ತ ನಿಲಯ ಅಂತ ಆ ಮನೆಗೆ ಜಾಸ್ತಿ ಬರ್ತಾ ಇದ್ರು. ಒಂದು ಪ್ರೋಗ್ರಾಮ್ ಮುಗ್ಬೇಕಾದ್ರೆ ಅಷ್ಟು ಸೌಂಡ್ ಸಿಸ್ಟಮ್ ಸಮೇತ ಎಲ್ಲ ಇಟ್ಬಿಟ್ಟಿದ್ದೀನಿ. 0 ಮೇಂಟೆನೆನ್ಸ್ ಅಂತ ಕಾರ್ಯಕ್ರಮ ಮಾಡೋದು. ಅಲ್ಲ ಹೌದು, ಇಲ್ಲ ಇಂಥ ಊರುಗಳಲ್ಲಿ ನಾವುಗಳು ಹೆಂಗೆ ಅಂದರೆ ಒಂದೊಂದು ಪ್ರೋಗ್ರಾಮ್ ಒಬ್ಬೊಬ್ರು ಆ್ಯಂಕರ್ಗಳು ಇಂಥವ್ರನ್ನೆಲ್ಲ ಇದು ಮಾಡ್ತಾ ಇರ್ತೀವಿ. ಈಗ ಅವನು ಒಳ್ಳೆ ಆ್ಯಂಕರ್ ಅದ ಭಾಳ ಭಾಳ ದಿವಸ ಆಯ್ತು ನೋಡಿ. ಅಂದರೆ ಕರೆ ಮೇಲೆ ನೋಡ್ತಾ ಇರ್ತೀವಿ. ದಿನೇಶ್ ಅವರು ಅವಾಗ ಸಿಗ್ತಾ ಇರ್ತಾರೆ. ಭಾಳ ಒಳ್ಳೆ ಕೆಲಸ ಮಾಡಿದ್ದೀವಿ. ಅಂದ್ರು ನಿನ್ನೆ ಬಂದಾಗ ಒಳ್ಳೆದಪ್ಪ. ಅವ್ರು ಡ್ರಾಮಾಗೆ ಮೈಸೂರಿಗೆ 2-3 ಸರಿ ನಾವು ಮಿಸ್ ಆದ ಬರೋದು. ಅವರು ಯಾವಾಗಲೂ ಕರ್ಕೊಂಬಂದು ತೋರಿಸಿ ನಾಟಕ ತೋರಿಸಿ ಸುಮಾರು ಜನಕ್ಕೆ ಮೊನ್ನೆ ಒಂದು 450 ಜನಕ್ಕೆ ಉಚ್ಚರಿಸಿದ್ದಾರೆ. ಅದು ಏನು ರೆಸ್ಪಾನ್ಸ್ ಯಾವುದೊಂದು ಏನೇ ಆಗಲಿ ನಿಮ್ಮ ಸೇವೆ ರಂಗಭೂಮಿಗೆ
5 ನಿಮಿಷ ಮಾಡ್ತೀನಿ ಸರ್. ಒಂದು 5 ನಿಮಿಷ ಬಿಟ್ಟು ಮಾಡ್ತೀನಿ. ಇಲ್ಲಣ್ಣ ನಮಸ್ಕಾರ. ನಾವು ಅಟ್ಲೀಸ್ಟ್ ಬರಂತಾಳದ ಬರಬೇಕು ಸರ್, ತಿಂಡಿ ಮಾಡ್ಕೊಂಡು ಹೋಗೋದು. ನಮಗೆ ಇಬ್ಬರಿಗೂ ಅಷ್ಟೇ ಈ ಗಿಡಗಳು ಅಂದರೆ ಜಾಸ್ತಿ ಎಲ್ಲವೂ ಒರಿಜಿನಲ್ ಗಿಡಗಳು ಇಟ್ಕೊಂಡು ಮೇಲೆ ರೂಪಿದೆ ನಮಗೆ. ಅಮ್ಮ ಬನ್ನಿ, ನೀವು ಕೂತ್ಕೊಳ್ಳಿ. ಎಲ್ಲ ಆಗಲೇ ಬಂದೇ ಅಂತಲ್ಲ ಸೊಪ್ಪು. ನೋಡಿ, ಜರ್ಮನ್ ಕಿಚನ್ ಏನಂತಾರೆ ಅದಕ್ಕೆ? ಜರ್ಮನ್ ಕಿಚನ್ ಅಂತ, ಇಟಾಲಿಯನ್ ಕಿಚನ್. ಇಟಾಲಿಯನ್ ಕಿಚನ್. ಇವರು ಇದನ್ನು ಅಗಲ ಇಟ್ಕೊಂಡು ಕ್ಲೀನ್ ಮಾಡೋದು. ಕಲಾವಿದರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು ಚೆಲುವರಾಜು ಅಂತ ರಂಗಭೂಮಿನಲ್ಲಿ ಅಭಿನಯ ಪಾರ್ಟಿ ಈ ವಯಸ್ಸನ್ನು ಮಾಡ್ತಾರೆ. ಪಾಠ ಮಾಡಕ್ಕೆ ವಯಸ್ಸು ಡ್ಯಾನ್ಸ್ ಹೆಂಗ್ ಮಾಡ್ತಾ ಗೊತ್ತಾಳ? ಎಷ್ಟು ಜನ ಮಾಡ್ಕೊಂಡಿದ್ದೀವಿ. ಹೊಸ ಅಂಗಡಿ ಆಯಿತು. ಈಗ ತಿಂಗಳಾಯ್ತು. ನಿಮ್ಮ ಹುಡುಗ ಎಲ್ಲ ಚೆನ್ನಾಗಿರ್ಲಿ. ಒಂದು ಫೋಟೋ ತಗೊಳ್ಳೋದು ನೋಡಿದೆ, ನನ್ನ ಮೊಮೆಂಟ್ ಅಲ್ಲೇ ಇಟ್ಟಿದ್ದೀವಿ ಹೊರಗಡೆ. ನೋಡಿದೆ, ನಾವೊಂದು ಇಟ್ಕೊಂಡಿದ್ದೀವಿ ಇದು. ಖುಷಿ ಆಯ್ತು. ನಿಮಗೆ ನಮ್ಮದು ಕಲಾ ಸೇವೆ ಇಲ್ಲ ಅಂದ್ರಲ್ಲ, ಇಲ್ಲಪ್ಪ ಅವ್ರದ್ದು ನಿಜವಾದ ಸೇವೆ. ಅಷ್ಟು ಕಮ್ಮಿಗೆ ಯಾರು ಮಾಡ್ಕೊಳ್ಳಲ್ಲ. ಮೈಸೂರು ಬೆಂಗಳೂರೆಲ್ಲ ಎಲ್ಲ ಕಡೆ ಸುತ್ತಾಡ್ಬಿಟ್ಟಿದ್ದೀನಿ. ನಾಮಗೆಲ್ಲ ಮಾಡ್ತೀನಿ, ಮಂಡ್ಯ ಮಾಡಿಸ್ತೀನಿ. ದಿನೇಶ್ ಆ ವಿಚಾರದಲ್ಲಿ ಪಾಪ ತಾಲೂಕಲ್ಲಿ ಏನಾದ್ರು ಕಲೆ ಬಗ್ಗೆ, ರಂಗಭೂಮಿ ಬಗ್ಗೆ, ಇತರೆ ಸಾಹಿತ್ಯ ಇವೆಲ್ಲ ನಾವೆಲ್ಲ ತುಂಬ ಮಿನಿಮಮ್ ಇದ್ದಾರೆ. ಎಷ್ಟು ಕಮ್ಮಿ ಮಾಡ್ಕೊಡ್ಬೋದು ಅಷ್ಟು. ಹಿಂಜರಿಕೆ ಜಾಸ್ತಿ ಸರ್. ಹೌದು. ನಾವು ಹೋಗಿ ಮಾಡುವ ಅಂದ್ರೆ ವ್ಯವಹಾರನು ನೋಡಿ ಅದು ನೋಡ್ಬೇಕಲ್ಲ ಪಾಪ. ಬನ್ನಿ ಮತ್ತೆ ಚೆನ್ನಾಗಿ ಮಾಡಬೇಕು. ಎಲ್ಲ ಆಸೆಗಳಿದೆ ಕೆಲವೊಂದು ಸರಿ. ಯಾಕಂದ್ರೆ 250ನೇ ಪ್ರದರ್ಶನಕ್ಕೆ ರವಿ ಸರ್ ಬಂದಿದ್ದು, 300ನೇ ಪ್ರದರ್ಶನಕ್ಕೆ ಯಾರು ಒಂದು ಶೋ ಮಾಡಿ ಹೊರಡಿರ್ತೀವಿ. ನಮ್ಮ ಹುಡುಗರು ಹೊರಡಿರ್ತೀವಿ. ಪೇಪರ್ ಕಟಿಂಗ್ನಿಂದ ಹಿಡಿದು ಫೋಟೋಗಳಿಂದ ಒಂದು ಕಡೆ ಪೂರ್ತಿ ಏನೇನು ಕಾರ್ಯಕ್ರಮ ಮಾಡಿದೆ? ಜಿಲ್ಲಾ ಪರಿಷತ್ತಿಗೆ ನಮ್ಮ ಶ್ರೀಧರು, ನಮ್ಮ ಗಿರೀಶ ಅವರು ಇಬ್ಬರು ಸೇರಿ ಹಾಕಿದ್ದಿದ್ದು. ನಾನು ಅರ್ಜುನೇ ಹಾಕಿರ್ಲಿಲ್ಲ. ಈ ಫೈಲ್ ನೋಡ್ತಿದ್ದಂಗೆ ಸೆಲೆಕ್ಟ್ ಮಾಡ್ತೀವಿ. ಊರು ಗೊತ್ತಿರ್ಬೇಕಲ್ಲ ನಿಮಗೆ. ನಮಗೆ ಗೊತ್ತ ನಾವು ತುಂಬ ದಿವಸದಲ್ಲಿ ಫೋನ್ ಮಾಡಿದ್ದ. ಸರ್, ನೀವು ಸಬ್ಸಿಡಿ ಕಮಿಟಿಲಿ ಇದ್ದೀರಂತೆ, ನಾವು ಒಂದು ಪಿಕ್ಚರ್ ಮಾಡಿದ್ದೀವಿ, ಅದಕ್ಕೆ ಸಬ್ಸಿಡಿ ಕೊಡಿಸಿ ಸರ್. ತುಂಬ ಒಳ್ಳೆ ಪಿಕ್ಚರು. ನಮಗೆ ದೂರ ಮಾಡ್ಕೊಂಡು ಮಾಡಿದ್ದ. ಅಂದರೆ ಅವ್ನಿಗೆ ಕೇಳೋಕ್ಕೆ ಹೆಂಗೆ ಕೇಳಬೇಕು? ಯಾಕೆಂದ್ರೆ ಪಿಕ್ಚರ್ ಮುಹೂರ್ತದಿಂದ ಹಿಡಿದು ಪಿಕ್ಚರ್ ಮುಗಿಯೋವರೆಗೂ ಯಾವುದಕ್ಕೂ ಗೊತ್ತಿಲ್ಲ. ಪಿಕ್ಚರ್ ಸಬ್ಸಿಡಿ. ನಾನು ಚೆನ್ನೈಯಲ್ಲಿ ಗೆಳೆಯ, ನಾನು ಸಬ್ಸಿಡಿ ಕಮಿಟಿಗೆ ಹೋಗಲಿಲ್ಲ. ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ವಿ.
ನಮಗೆ ಕಾಲೇಜ್ಗೆ ರೆಗ್ಯುಲರಾಗಿ ಹೋಯ್ತಿರ್ಲಿಲ್ಲ. ನಾವು ಕಲ್ಚರಲ್ ಆಕ್ಟಿವಿಟೀಸ್ ಮಾತ್ರ ತುಂಬ ಜನ ಸೇರೋ ಅವಾಗಲೇ ನಾಟಕಗಳು ಮಾಡ್ತಾ ಇದ್ದೆ. ಹೋಗ್ತಿದ್ದೆ. ನಮ್ಮದು ಬಾಟ್ನಿ ಝೂವಾಲಜಿ ಇದ್ದರೆ ನಾನು ಕನ್ನಡದಲ್ಲಿ ಕೂತ್ಕೋತಿದ್ದೆ, ಸೈಕಾಲಜಿ ಕೂತ್ಕೋತಿದ್ದೆ. ಅಂದ್ರೆ ನನಗೆ ಯಾವ್ದು ಸಬ್ಜೆಕ್ಟ್ ಇಷ್ಟ ಅದಕ್ಕೆ ಕೂರ್ತಿದ್ದೆ. ಅವ್ರು ನೀ ಯಾಕೆ ಬಂದಿದ್ದೆ ಇಲ್ಲಿ ಅಂತನೋರು. ಆಮೇಲೆ ಬರಬಾರ್ದು ಅಂತೇಳಿ ಇಲ್ವಲ್ಲ ಸರ್, ಹೇಳಲ್ಲ, ಇಂಟ್ರೆಸ್ಟ್ ತಾನೇ ಸುಮ್ಮನೆ ಬಿಟ್ಬಿಡೋರು. ಒಳ್ಳೆ ನಾಟಕಕ್ಕೆ ಬಂದಿದ್ರು. ಸರ್ಪ್ರೈಸ್ ಆಗಿ ನಮ್ಮದು ವೇದಿಕೆ ಬೇರೆ ಕನ್ನಡ ಮತ್ತು ಕನ್ನಡ ಸರ್ ನಾವು ಯಾವಾಗ ಅಲ್ಲ ಇದು ಮಹಾಭಾರತ, ಮಕ್ಕಳ ಮಹಾಭಾರತ. ಮದುವೆ ನಮ್ಮಲ್ಲಿ ನಾವು ಮದುವೆ ಮಾಡ್ತಿದ್ರೆ ಐತಿಲ್ಲ ಸರ್. ಅಣ್ಣ ಏನಾರು ಇವೆಲ್ಲ ಬಂದಿರೋದು ಅವ್ರಿಗೆ ಸಾಕು ಕೂತ್ಕೊಳ್ಳಿ. ಬೆನ್ನನ್ನ ಯಾಕಂದ್ರೆ ಶ್ರೀದೇವಿ ಅವ್ರನ್ನ ಎಮ್ಮೆ ಮೇಲೆ ಕುಂಡಿಸ್ಕೊಂಡು ಅದನ್ನು ಹೇಳ್ತಾ ಇದ್ದೇನೆ ನಾನು ಈಗ. ನಾಗಮಂಡಲ ಒಳ್ಳೆದಾಗಲ್ಲ. ಬನ್ನಿ. ಇವರೆಲ್ಲ ಸಿಂಗರ್. ಅವನು ಸೀರಿಯಲ್ಗಳೆಲ್ಲ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಜಾಸ್ತಿ ಬೇಡ. ನೋಡಿ ನಾವು ಸ್ವಲ್ಪ ಬೆಂಗಳೂರಲ್ಲೆಲ್ಲ ಹೌದು, ನಮ್ಮ ನನಗೆ ಸೈಕಲ್ ಹಿಂದೆ ಕೂತ್ಕೊಂಡು ಇವಾಗ ಸುಮ್ಮನೆ ಕುತೂಹಲಕ್ಕೆ ಹೇಳ್ತೀನಿ. ಇವಾಗ ಗಣಪತಿನೆಲ್ಲ ಹಿಂಗೆ ಮಾಡ್ತಾರಲ್ಲ, ಹಂಗೆ ಈಗ ನಮ್ಮ 3 ಡೈಮೆನ್ಷನಲ್ಲಿ, ಇವಾಗ 3 ಡೈಮೆನ್ಷನ್ ಅದು 3 ಡೈಮೆನ್ಷನ್. ಆ 3 ಡೈಮೆನ್ಷನಲ್ಲಿ ನಮ್ಮ ನಟನಾ ರಂಗಮಂದಿರದ ಬಿಲ್ಡಿಂಗನ್ನು, ಇಡೀ ಬಿಲ್ಡಿಂಗ್ನ ಆ ಸೈಜಲ್ಲಿ ಮಾಡ್ಬೋದಾ? ಮಾಡ್ಬೋದಾ? ಮಾಡ್ತೀನಿ ಸಲ ಮಾಡ್ತೀನಿ. ನನಗೆ ಆ ಥರ ಮಾಡಿ ಒಂದು ಬಾಕ್ಸ್ ಮಾಡಿ ಬಂದವ್ರಿಗೆ ಇನ್ನೇನು ಕೂಡ ಬಂದು ನಮ್ಮ ಬಿಲ್ಡಿಂಗಿನ ನಿಮ್ಮದೇ ತಗೊಳ್ರಪ್ಪ ಅಂತ ಕೊಟ್ಟು ಹುಡುಗಲ್ ದಿನೇಶ್ ಕುಮಾರ್, ಹುಡುಗಲ್ ದಿನೇಶ್, ದಿನೂ ಅಂತ ಒಂದಷ್ಟು ಜನ ಫ್ರೆಂಡ್ಸ್ಗಳು ಕರಿಬೋದು. ದಿನಿ ಅಂತಾರೆ. ನನಗೆ ಈ ಕಡೆ ಓಡಾಡ್ಬೇಕಾರೆಲ್ಲ ಕುಣಗಲ್ ಅಂತ ನೆನಪಾದ ತಕ್ಷಣ ಈಗ ಹೆಂಗೆ ಮಂಡ್ಯ ಮೇಲೆ ಓಡೋರು ನನ್ನ ಗೆಳೆಯರು ಎಲ್ಲರೂ ಮಂಡ್ಯ ರಮೇಶ್ ಅಂತಾರೆ, ಹಾಗೆ ಕುಣಗಲ್ ಓಡಾಡ್ಬೇಕಾದ್ರೆ ಅನೇಕ ನೆನಪಾಗ್ತದೆ. ಇಲ್ಲಿ ಕುದುರೆ ಫಾರ್ಮು, ಇಲ್ಲಿ ಬೇರೆ ಬೇರೆ ವಿಶೇಷವಾದಂಥ ಟೆನ್ನಿಸ್ಗಳು, ಆಮೇಲೆ ಕುಣಗಲ್ ಮೂಡಲ್ ಕೆರೆ, ಯಾವಾಗಲೂ ಕುಣಗಲ್ ಕೆರೆ ಅಂತ ಹೇಳ್ತಾ ಇದ್ದ ಹಾಡು ಹಿಂಗೆಲ್ಲ. ಹಾಗೆ ಈಚಿನ ದಿನಗಳಲ್ಲಿ ಈ ಕಡೆ ಎಲ್ಲ ಬಂದಾಗೆಲ್ಲ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಅಂತ. ನನಗೆ ಅದೊಂದು ದೊಡ್ಡ ಸಂತೋಷ ಇದೆ. ಕುಣಗಲ್ಗೆ ಬರೋದು ಅಥವಾ ಈ ಮೇಲೆ ಓಡೋದು, ತುಮಕೂರು ಓಡೋದು, ಗುಬ್ಬಿಗೂ ಓಡೋದು, ಗುಬ್ಬಿಗೆ ನಾಟಕಗಳಿಗೆ, ತುಮಕೂರಿಗೆ ನಾಟಕಗಳಿಗೆಲ್ಲ ಹೋಗ್ತಾ ಇರ್ತೀನಿ. ಒಂದು ಕಾಲದಲ್ಲಿ ಇದು ಕೂಡ ನಾಟಕದ ಬಹಳ ದೊಡ್ಡ ಸೆಂಟರ್ ಆಗಿತ್ತು. ನನಗೆ ಇಲ್ಲಿ ಬರೋದಕ್ಕೆ ಮುಖ್ಯವಾಗಿ ಪ್ರಚೋದನೆ ಅಂತ ಅನಿಸಿದ್ದು ಪುಸ್ತಕ ಮನೆ ಅನ್ನೋ ಒಂದು ಆಕರ್ಷಣೆ ಕೇಂದ್ರ. ಯಾಕೆ ಪುಸ್ತಕ ಮನೆ ವಿಶೇಷ ಅಂತಂದರೆ, ತನ್ನ ಹತ್ರ ಇರೋ ಪುಸ್ತಕಗಳು ಇನ್ನೊಂದಷ್ಟು ಜನ ಸೇರ್ಕೊಂಡು ಮಾಡುವಂಥ ಬೇರೆ ಬೇರೆಯವರಿಂದ ಕಲೆಕ್ಟ್ ಮಾಡಿದ ಪುಸ್ತಕಗಳು, ಈ ಪುಸ್ತಕಗಳನ್ನ ಎಲ್ಲೆಲ್ಲೋ ಜೋಡಿಸಿ ನೀಟಾಗಿ ಶಿಸ್ತಾಗಿ ಹಳೆಯ ಮನೆಯೊಂದನ್ನು ತಾವೇ ಕಂಪ್ಲೀಟಾಗಿ ಹೊಸತು ಮಾಡಿ ಅದನ್ನು ಕ್ರಿಯಾಶೀಲ ಬಣ್ಣಗಳಿಂದ ತುಂಬಿ ಅಲ್ಲಿ ಮಕ್ಕಳುಗಳಿಗೆ ಹಳೆಯ ಆಟಗಳನ್ನ, ಗ್ರಾಮೀಣ ಭಾಗದ ಆಟಗಳನ್ನು, ಹಳೆಯ ಪರಂಪರೆಯ ಆಟಗಳನ್ನ ಹೇಳ್ಕೊಡ್ತಾ, ಆಮೇಲೆ ಶಿಬಿರ ಮಾಡಬೇಕು. ಎಷ್ಟು ಕಷ್ಟಪಟ್ಟು ಸಲ ಶಿಬಿರ ಮಾಡಬೇಕು ಅಂತ ಭಾಳ ಓಡಾಡೋದು ಪಾಪ. ಅದು ಕಷ್ಟ. ತುಂಬ ಸಲ ನಮ್ಮ ಅನೇಕ ಪ್ರಯತ್ನಗಳು ಸೋಲ್ಬೋದು, ಆದರೆ ಸೋಲು ಗೆಲುವಿನ ನಾಂದಿ. ಮುಂದಿನ ಪ್ರಯತ್ನಕ್ಕೆ ಅದು ದೊಡ್ಡ ಬೆಂಬಲ ಕೊಡ್ತದೆ ನಂಗೆ ಬಲವಾಗಿ ಅನಿಸುತ್ತೆ. ಹಾಗಾಗಿ ಅಲ್ಲಿ ಇವತ್ತೆಲ್ಲ ನಾಳೆ ಇಲ್ಲಿ ಇವರ ನೇತೃತ್ವದಲ್ಲಿ ಇನ್ನಷ್ಟು ಒಳ್ಳೆಯ ಕೆಲಸಗಳಾಗ್ಬೋದು ಅಂತ. ನನಗೆ ಅವರ ಗೆಳೆಯರ ಸಂಪಾದನೆ ನೋಡಿ ಮತ್ತು ಮನೆಯವರ ಬೆಂಬಲ ನೋಡಿ ಸಂತೋಷ ಆಯಿತು. ಪುಸ್ತಕ ಮನೆ ಆಗಲಿ ಅಥವಾ ಇವರು ಇಲ್ಲಿ ಮಾಡ್ಕೊಂಡಿರುವಂಥ ಈ ಏನು ಫ್ಲೆಕ್ಸ ಮತ್ತು ಮೊಮೆಂಟುಗಳನ್ನ ತಯಾರು ಮಾಡುವಂಥ ಅಂಗಡಿ, ಸ್ಮರಣಿಕೆಗಳನ್ನ ತಯಾರು ಮಾಡೋದಕ್ಕೆ ಒಂದು ಕ್ರಿಯೇಟಿವ್ ಆದ ಒಂದು ಕಲ್ಪನೆ ಬೇಕು. ಕ್ರಿಯಾಶೀಲವಾದ ಕಲ್ಪನೆ ಇಲ್ಲದಿದ್ದರೆ ಮೊಮೆಂಟುಗಳನ್ನು ಆಕರ್ಷಕವಾಗಿ ಮಾಡೋಕ್ಕಾಗಲ್ಲ, ಮತ್ತೊಂದು ಕಡೆಗೆ ಈಗ ಹೇಳೋಕ್ಕಾಗಲ್ಲ. ಸ್ಪೆಷಲಾಗಿ ಏನಾದ್ರು ಯೋಚನೆ ಮಾಡ್ತಾ ಇರಬೇಕಾಗುತ್ತೆ. ಆ ಥರ ನಿರಂತರವಾಗಿ ಕೆಲಸದಲ್ಲೇ ಇದ್ದಾರೆ. ಒಂದು ಒಳ್ಳೆ ಜಾಗನ ಏನೋ ಹುಡುಕಿ ಪಾಪ ಭಾಳ ಕಷ್ಟಪಟ್ಟು ಅವ್ರ ಜಾಗದಲ್ಲಿ ಏನೋ ಮಾಡಬೇಕು ಅಂತ ದೊಡ್ಡದಾಗಿ ಓಡಾಡ್ತಾ ಇದ್ದಾರೆ. ಅದಾಗಲಿ
ಬಹು ದೀರ್ಘಕಾಲ ಅವ್ರ ಕಲಾ ಸೇವೆ ಮತ್ತು ಅವರ ಗೆಳೆಯರ ಕೂಟ ಅವ್ರ ಜೊತೆಗೆ ಹೊಂದ್ಕೊಂಡಿರೋದು ನಿರಂತರವಾಗಿರಲಿ, ಇನ್ನೊಂದಷ್ಟು ಒಳ್ಳೆ ಕೆಲಸಗಳು ಇಲ್ಲಾಗಲಿ ಅಂತ ಅವ್ರ ಕುಟುಂಬದವ್ರಿಗೆ, ಅವರ ಮನೆಯವ್ರಿಗೆ ಮತ್ತು ಅವರೆಲ್ಲ ಗೆಳೆಯರಿಗೆ ಒಳ್ಳೆಯದೇ ಆಗಲಿ. ಆ ಮೂಲಕ ದಿನೇಶ್ ಮತ್ತು ಅವರ ಬ್ರದರು ಮತ್ತು ಅವರೆಲ್ಲ ಗೆಳೆಯರು ಸಂತೋಷವಾಗಿ ಬದುಕುವಂಗಾಗಲಿ ಅಂತ ಈ ಫ್ಲೆಕ್ಸ್ ಅಂಗಡಿಗಾಗಲಿ ಮತ್ತು ಅವ್ರ ಬಿಸ್ನೆಸ್ಗಾಗಲಿ ಮತ್ತು ಅವರ ಪುಸ್ತಕ ಮನೆಗಾಗಲಿ ಮತ್ತು ಅವರ ಎಲ್ಲ ಕ್ರಿಯಾಶೀಲ ಯೋಜನೆಗಳಿಗೆ ನನ್ನ ಪ್ರೀತಿಪೂರ್ವಕವಾದಂಥ ಶುಭಾಶಯಗಳು. ಒಳ್ಳೆಯದಾಗಲಿ ಅವರಿಗೆ. ಥ್ಯಾಂಕ್ ಯು. ಯಾರು ಗಾಡಿ ಅಂತ ಅಲ್ಲಿಗೆ ಗಾಡಿ ಗೇಟ್ ಬಿಟ್ಟಿದ್ದೀವಿ ಇಲ್ಲ ಸಾರ್ ಬಂದಿರೋ ಹೋಗಿದ್ರು, ನಾರಾಯಣಘಟ್ಟ ಇದ್ರು, ನಾನಿದ್ದೆ. ಅಲ್ಲಿ ಬೈಕಲ್ಲಿ ಸಂಧಿಗೆರೆ ಕರ್ಕೋಬೇಕು. ಸಣ್ಣ ಪುಟ್ಟ ಕಾರ್ಯಕ್ರಮಗಳೆಲ್ಲ ಇಲ್ಲೇ ಮಾಡ್ಬಿಡ್ತೀವಿ ಸರ್. ನಾರಾಯಣ್ ಗುರು ಅವ್ರ ಫೋಟೋ ಇಟ್ಟಿದ್ರೆ ಸರ್ ಸರ್ ಇನ್ನೂ ಮಾಡೋದಿದೆ ಸರ್. ನಂದು ಅಲ್ಲಿ ಅಂಗಡಿ ಹೋಯ್ತು, ಡೆಮಾಲಿಷ್ ಆಯ್ತು ಅಲ್ಲಿ. ಅವಾಗ ಐಟಮ್ ಎಲ್ಲ ತೊಗೊಂಬಂದು ಇಲ್ಲ ಹಾಕೊಂಡ್ಬಿಟ್ಟಿದ್ದೆ, ಮೈನ್ ರೋಡಲ್ಲಿ ಇದ್ದಿದ್ದು. ಇಲ್ಲೇ ಪಕ್ಕದಲ್ಲಿ ಮಾಡಿದ್ದೆ. ಇಲ್ಲ ಗಾಡಿಲಿ ಇಲ್ಲ, ಅವ್ರು ಸಿಗ್ಲಿಲ್ಲ ಅಲ್ಲಿ. ಸಿಗ್ಲಿಲ್ವಾ? ಒಟ್ಟಿನಲ್ಲಿ ಅವ್ರು ಹೊರಟರು. ಫೋನ್ ಮಾಡಿದ್ದಲ್ಲ. ಇಲ್ಲ ತಗೊಂಡೋಗ್ತಾ ಇದ್ದಾರೆ ಸರ್ ಪುಸ್ತಕಗಳು, ಎಸ್ಟೋಡರ್ಸ್ ಇಟ್ಬಿಟ್ಟು ತಗೊಂಡೋಗ್ತಾ ಇದ್ದಾರೆ. ಒಂದು 50ರಿಂದ 70 ಪುಸ್ತಕ ಈಚೆ ಹೋಗಿದೆ. ನೀವು ಎಂಟ್ರಿ ಮಾಡ್ಕೊತೀರಲ್ವಾ? ಎಂಟ್ರಿ ಮಾಡ್ತೀನಿ. ಅಲ್ಲ, ಕಳ್ತನ ಆದ್ರೂ ಪರವಾಗಿಲ್ಲ, ಪುಸ್ತಕಗಳು ಓದ್ಬೇಕು. ಅಲ್ಲ ಪುಸ್ತಕ ಈಗ ನನ್ನ ಎರಡು ಯಾವ ತಂದಿದ್ದೆ ಕೊಡಿ, ಯಾರೋ ಎತ್ಕೊಂಡು ಹೋದ್ರು, ಸಂತೋಷ ಪಟ್ಟೆ. ಯಾರೋ ಓದಕ್ಕೆ ತಗೊಂಡು ಊಟ ತಿಂಡಿ ಮತ್ತೆ ಯಾರನ್ನು ಮುಂಚೆ ಪುಸ್ತಕ ಯಾರ ತಗೊಂಡೋದ್ರೆ ವಾಪಸ್ ಬರ್ತಿರ್ಲಿಲ್ಲ ಅಂತ ಹೇಳಿ ನಮ್ಮ ಭಯಪಡೋರು, ಭಯಪಟ್ಟು ಪುಸ್ತಕ ಕೊಡೋದೇ ಬಿಟ್ಬಿಟ್ಟಿದ್ರು. ಆದರೆ ಈಗ ಪುಸ್ತಕ ಕೊಡೋಕೆ ರೆಡಿ ಇದ್ದಾರೆ, ಕಳ್ತನ ಮಾಡ್ಕೊಂಡು ಹೋದ್ರು. ನಮ್ಮ ಕಿರಮೇಶ್ ಹೇಳೋರು, ನಮ್ಮ ಶಿಷ್ಯ ಒಬ್ಬ ನೀಟಾಗಿ ಪುಸ್ತಕ ತಂದುಬಿಟ್ಟು ಬೈಂಡ್ ಹಾಕ್ಬಿಟ್ಟು ನೀಟಾಗಿ ಒಳ್ಳೆ ಬೈಂಡು, ಯಾರ ಪುಸ್ತಕ ತೋರಿಸ್ತೀವಿ, ಒಳ್ಳೆ ಪುಸ್ತಕ ತಂದಿದ್ದೀನಿ ನೋಡ್ರಪ್ಪ ಅಂತ ನಿಂಗೆ ಇಷ್ಟೇ ತೋರಿಸ್ತೀವಿ, ನಿಮ್ಗೆ ಮುಟ್ಬಾರ್ದು, ತೊಗೊಂಡೋಗ್ಬಿಡ್ತಾರೆ ಕೆಲವರು. ಮಳೆ ಆಯ್ತದೆ ಅಂತ ಅವನು ಕೀರಮ್ ನೋಡ್ಬಿಟ್ರು, ಹೇಯ್ ಮೂರ್ಖ, ಪುಸ್ತಕನ ಓದಿ ಓದಿ ಜೀರ್ಣ ಆಗಿ ಅದು ನಾಶ ಆಗ್ಬಿಡ್ಬೇಕು. ಹೌದು, ಬೈಂಡ್ ಹಾಕಿಡೋದಲ್ಲ, ಬೈಂಡ್ ಹಾಕಿಡೋದಲ್ಲ, ಎಲ್ಲ ಕಿತ್ಕೊಂಡು ಬೈಂಡ್ ಹಾಕಿಡೋದಲ್ಲ, ಇವ್ರಿಗೂ ಓದ್ತಾ ಇರ್ಬೇಕು ಅಂತ. ಗ್ರಂಥಾಲಯದಲ್ಲಿ ಮಾಡು. ಯಾರ್ಯಾರು ತಗೊಂಡೋಗಿವ್ರೆ, ಯಾವ ರೇಟ್ ತಗೊಂಡೋಗಿವ್ರೆ, ವಾಪಸ್ ಯಾವಾಗ ತಂದು ಕೊಟ್ಟವ್ರೆ, ಮತ್ತೆ ಅದರಿಂದ ಬೇರೆಯವ್ರಿಗೆ ಅನುಕೂಲ ಆಗಬೇಕಲ್ಲ, ಅವ್ನು ತಗೊಂಡೋಗಾದ್ರೆ ಜೀರ್ಣ ಆಗಿದೆ ಅಂದ್ರೆ ಓದಿದ್ದಾರೆ. ಆಮೇಲೆ ನನ್ನ ಉದ್ದೇಶ ಇಲ್ಲಿ ಸರ್, ಈ ಮನೆಗಳಲ್ಲಿ ಪುಸ್ತಕ ಇಟ್ಕೊಳ್ಳೋಕ್ಕೂ ಆಗಲ್ಲ, ಬಿಸಾಕಕ್ಕೂ ಆಗಲ್ಲ, ಎಲ್ಲವನ್ನೂ ಹೊಸ ಇಟ್ಕೊಳ್ಳೋಕ್ಕಾಗಲ್ಲ. ಅಂಥ ಪುಸ್ತಕಗಳನ್ನ ಕಾಪಾಡೋಕ್ಕೂ ಒಂದು ಜಾಗ ಆಗಲಿ, ಅದು ಒಳ್ಳೇದಾಯ್ತು. ನನ್ನ ಹತ್ರ ಇದ್ದಿದ್ದು ಸುಮಾರು ಪುಸ್ತಕಗಳ ಜೊತೆಗೆ ಎಲ್ಲರೂ ತಂದುಕೊಟ್ಟಿರೋವು ಇಟ್ಟಿದ್ದೀನಿ ಸರ್. ಸುಮಾರು ಪುಸ್ತಕಗಳು ತಂದುಕೊಟ್ಟಿದ್ದಾರೆ. ಅಲ್ಲಿ ನನ್ನ ತಾಲೂಕು ಸಾಹಿತ್ಯದಿಂದ ಆ ಕಡೆ ಇಟ್ಟಿದ್ದೀನಿ. ನೀವು ಮತ್ತೆ ಬೆಂಗಳೂರು ಹೋಗ್ತೀರಾ? ನಿಮ್ದೇ ಒಂದು ಸಾಲ್ ಮಾಡಿದ್ದೀವಿ. ಇಲ್ಲೆಲ್ಲ ನೋಡಿ ಸರ್, ನಮ್ಮ ಬಿಟ್ಟವ್ರು ಇಲ್ಲಿ ಸತ್ಯ ವೇದಿಗಳ ಮೇಲೆ ಅನಾಲಿಸಿಸ್ ಭಗವದ್ಗೀತೆಯಲ್ಲಿ ಇದು ಒಂದೇ ನಿಮಿಷ ಇದಕ್ಕೂ ನಮ್ಮ ಜಗದೀಶರೇ ಹೆಲ್ಪ್ ಮಾಡಿರೋದು. ಸ್ವಲ್ಪ ಫರ್ನಿಚರ್ ನೋಡಿ ಜಾಣಗೆರೆ ಅವ್ರದ್ದು ಅಲ್ಲಿ ನಂದಿಲ್ಲ, ನಂದು 2-3 ಇದೆ. ಇವ್ರದ್ದು ಒಂದಷ್ಟು ಇಸ್ಕೊಂಬಿ ಗೌಡ್ರದಿಲ್ಲ ಸ್ವಲ್ಪ ಇದೆ. ಭಗವದ್ಗೀತೆ ಹೆಜ್ಜೆಗಳು, ಹಿಂದಿನ ಫಿಲಾಸಫಿ ಭಗವದ್ಗೀತೆಯಲ್ಲಿ ಹೆಂಗ್ ಅಡಾಪ್ಟ್ ಮಾಡ್ಕೊಂಡು ಮಿಸ್ಟೇಕ್ ಮಾಡಿದ್ದಾರೆ ಅಂತ. ಅಷ್ಟೂ ಇಟ್ಟಿದ್ದೀನಲ್ಲ. ಸರ್, ಇದು ಸಿಕ್ಕಿದ್ರೆ ಓದಿ, ಒಳ್ಳೆ ಪುಸ್ತಕ.
ಮಾಡೇ ಇರಲಿಲ್ಲ, ಮಾಡಿರ್ಲಿಲ್ಲ, ಬಹಳ ಒಳ್ಳೆ ಸಮ್ಮೇಳನ ನಾವು ಮಾಡಿದ್ದು ನಮ್ಮ ಟೀಮ್. ಹೌದೌದು, ಬಹಳ ಜೋರ ಮಾಡಿದ್ರು ಅದನ್ನ. ನಾನು ಕವಿಗೋಷ್ಠಿ ಅಧ್ಯಕ್ಷತೆ ಇದ್ದೆ, ರುಚಿ ಬೋರ್ಲಿನ ಸರ್ವಾಧ್ಯಕ್ಷರಿದ್ರು, ಜೋರಾಗಿತ್ತು ಬಿಡ್ರಿ. ಇವರೇ ಬಾವುಟ ಅಷ್ಟೇ. ಬಾವುಟ exchange. correct. ಹೆಂಗೋ ನೀವೆಲ್ಲ ಒಂದು ಗುಂಪು ಮಾಡ್ಕೊಂಡು ಮಾಡ್ತಿರಲ್ಲ, ಅದೇ ಬಹಳ ಸಂತೋಷ ನಮ್ಗೆ ನಿಜವಾಗ್ಲು. ದಿನೇಶ್ ದೇವಣ್ಣಗೌಡ್ರು, ಅದು ದಿನೇಶ್ ಮೇಳ 6 ಗಂಟೆಗೆ ಶುರುವಾಗಿದ್ದು 11 ಗಂಟೆವರೆಗೂ 1 ನಿಮಿಷ ಗ್ಯಾಪ್ ಇಲ್ಲ. ನಾವು ಆಮೇಲೆ 2 days ಕಾರ್ಯಕ್ರಮನ ಒಂದಿಸಿ ಜಿಲ್ಲಾ ಸಮ್ಮೇಳನ ಇಲ್ಲಿ ಕೊಟ್ಟು ನಮ್ಮ ತಾಲೂಕವ್ರನ್ನ ಮಾಡಬೇಕು ಅಂತ ನಮ್ಮ ಉದ್ದೇಶ. ಸ್ಟುಡಿಯೋ ಫ್ಲೆಕ್ಸ್, ಮೇನ್ ಫ್ಲೆಕ್ಸ್ ಮತ್ತೆ ಈ ಮೂಮೆಂಟ್ ಹಸು ಲೈಟ್ ಹಾಕಿ ನಾನು ಅಲ್ಲೇನು ಅಂತಿದ್ದೆ. ಇಲ್ಲ, ಅದು 32 ವರ್ಷ ಒಂದೇ ಕಡೆ ಇದ್ದೆ ಸರ್. ಅದು ಇದು ಇಲ್ಲ ರೆಂಟ್ ಸರ್. ಫೋನ್ ಫೋನ್ ಮಾಡ್ಕೊಳಕ್ಕೆಲ್ಲ ಜೀವನ ನಿಮ್ಗೆ ಅಲ್ವಾ? ಇಲ್ಲ ಸರ್, ಅದು ಬಾಡಿಗೆ. ಮನೆ ಎದುರುಗಡೆ ಇದೆ, ಎದುರುಗಡೆ ಮನೆ ಸ್ವಂತ. ಆಮೇಲೆ ಅರ್ಧ ಸಾರಿ ಇಂಥಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಕರೀತಾರೆ. ಸಾಹಿತ್ಯ ಪರಿಕರ ಸಾಮಾನ್ಯವಾಗಿ ಕನ್ನಡ ಹೋರಾಟಗಾರ. ಹೋರಾಟಗಾರರು ಎಲ್ಲ ಗೊತ್ತವ್ರಿಗೆ. ನಿಮ್ಮಲ್ಲೇ ಜಾಸ್ತಿ ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ಹೋಗೋದು. ಹೌದಾ? ಇಲ್ಲ, ನಾನೇ ಕೆಲವೊಂದು ಮೂಮೆಂಟ್ ವಸ್ತು ನಾನೇ ರೆಡಿ ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಅಷ್ಟಾದ್ರೂ ವೃತ್ತಿ ವೃತ್ತಿ ಆದಾಯ ಕೊಡ್ತಾ ಇದೆ, ಪರವಾಗಿಲ್ವಾ? ಚೆನ್ನಾಗಿದೆ. ಆಮೇಲೆ ಮೊದಲಿಂದ ಆರ್ಟಿಸ್ಟ್ ತುಂಬಾ ಇದು ನಮ್ಮದು ಮಾಮೂಲು ಫ್ಲೆಕ್ಸ್ ಮಿಷನ್ ಇದೇ ಮೇಯ್ನ್ ನಮ್ಮದು. ಅಲ್ವಾ? ಬನ್ನಿ ವೃತ್ತಿ ಏನು? ಓಹೋ, ಸೌಂಡ್ ಬರಲ್ಲ? ಸ್ವಲ್ಪ ಸ್ವಲ್ಪ ಏನು ಒಂದು ಪ್ರಿಂಟಿಂಗ್ ಮಿಷನ್ ಅಷ್ಟು ಬರೋಲ್ಲ. ಬ್ಯಾನರ್ ಮಾಡ್ತಾರೆ. ಫ್ಲೆಕ್ಸು, ಬ್ಯಾನರ್. ಇವರು ಗೈಡ್ ಬರೀತಿದ್ರು ಮೊದಲು. ಈಗಲೂ ಇದು ಅಲ್ಲಿದ್ದಲ್ಲೂ ಇತ್ತಲ್ವಾ? ಇತ್ತು, ನೋಡಿದ್ದೆ ಒಂದು ಒಳ್ಳೆ ಪತ್ರಿಕೆನೇ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಬಹಳ ಆಕ್ಟಿವು. ಆಮೇಲೆ ಒಂದು ಸಾಂಸ್ಕೃತಿಕ ಪ್ರಜ್ಞೆ ಚೆನ್ನಾಗಿದೆ. ವ್ಯವಹಾರಕ್ಕೆ ಬೇರೆ, ನಮ್ಮಂತವ್ರಿಗೆಲ್ಲ ಅವೇ ಇರೋದು. ಎರಡನೇ ಸಮ್ಮೇಳನ ನಮ್ಮ ಜಾಯಮಾನಿಗಳೇ. ತಾಲೂಕಲ್ಲಿ ಏನಾಗಿದ್ರು ಸರ್ ಮತ್ತೆ ಸಾಮಾನ್ಯವರು ಹೋದ್ಮೇಲೆ ಇಂಥವನ್ನೆಲ್ಲ ನಮ್ಮ ತಾಲೂಕವರು ಕಲಿಬೇಕು. ಅದೊಂದು ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಿ ಸರಿಗಮಪ ಖ್ಯಾತಿಯ ನಯನವ ಸಂಗಾಚಾರ್. ಸೊ ಏನಪ್ಪ ವಿಶೇಷ ಅಂತಂದರೆ, ಯೂಟ್ಯೂಬ್ನಲ್ಲಿ ಭಾವಸಿಂಚನ ಅಂತ ಒಂದು ಚಾನೆಲ್ ಇದೆ. ಸೊ ಆ ಚಾನಲಲ್ಲಿ ಎಲ್ಲ ಪ್ರೋಗ್ರಾಮ್ಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೊ ನಿಮಗೆ ಆ ಪ್ರೋಗ್ರಾಮ್ಸ್ ಎಲ್ಲ ನೋಡಬೇಕಂತಂದರೆ ಎಲ್ಲರೂ ಆ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.